ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ಇಂದು ಸಾಕಷ್ಟು ಚರ್ಚೆ ವಿಚಾರ ಆಗ್ತಾ ಇರುವಂಥದ್ದು, ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಆಗ್ತಾ ಇರುವಂಥದ್ದು, ಬೇರೆ ಬೇರೆ ರೀತಿಯ ಚರ್ಚೆಗಳು ಕೂಡ ಶುರುವಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಹಲವು ಪ್ರಕರಣದಲ್ಲಿ ಹೋರಾಟ ಮಾಡಿರುವಂತಹ ನಟ ಚೇತನ್ ನಮ್ಮ ಜೊತೆ ಇರುವಂಥದ್ದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಧರ್ಮಸ್ಥಳ ಪ್ರಕರಣ ಎಸ್ಐಟಿ ಆಗ್ತಾ ಇದೆ, ಒಂದು ಅಸ್ಥಿಪಂಜರ ಸಿಕ್ಕಿರುವಂಥದ್ದು, ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ನಮಗೆ ನ್ಯಾಯ ಬೇಕು. ಇವಾಗ SIT ರಚನೆ ಆಗಿರೋದು ಕೂಡ ಸರ್ಕಾರದ ಇಚ್ಛಾಶಕ್ತಿಯಿಂದ ಅಲ್ಲ, ಅದು ಭಾಳ ಗಟ್ಟಿಯಾಗಿ ಈ ಒಂದು ಸ್ವಚ್ಛತಾ ಕಾರ್ಮಿಕರ ಅಂತ ಯಾರೋ ಒಂದು 15-20 ವರ್ಷ ಅಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ಕೆಲಸ ಮಾಡಿ ಈ ಸತ್ಯ ಅವರ ಜೀವಕ್ಕೆ ಅಪಾಯ ಇದ್ದರೂ ಆ ಸತ್ಯನ ಎತ್ತಿ ಹಿಡಿಯೋಕ್ಕೆ ನಿಂತಿದ್ದಾರೋ ಅವರ ಭಾಳ ದೊಡ್ಡ ಕೊಡುಗೆ. ಮತ್ತು ನಮಗೆ ಎಷ್ಟೋ ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾ ಎಲ್ಲ ಜನರ ಧ್ವನಿ. ಯಾಕಂದರೆ ಈ ಒಂದು ಏನು ನಾವು ಜನಾಗ್ರಹ ಅಂತ ಒಂದು ಕೂಗು ಮಾಡ್ತಾ ಇದ್ದೀರಿ ಸಮಾನ ಮನಸ್ಕರ ವೇದಿಕೆ ಮುಖಾಂತರ, ಇದು ಒಂದು ಪಕ್ಷದ ಅಡಿಯಲ್ಲ, ಇದು ಒಂದು ಸಿದ್ಧಾಂತ ಅಲ್ಲ. ನಮಗೆ ಬಲಪಂಥೀಯರು ಇದ್ದಾರೆ, ಎಡಪಂಥೀಯರು ಇದ್ದಾರೆ, ಮಧ್ಯಪಂಥೀಯರು ಇದ್ದಾರೆ, ನಮ್ಮ ಒಂದು ಸಮಾನತವಾದ ಸತ್ಯಪಂಥೀನೂ ಇದ್ದೀವಿ. ನಾವೆಲ್ಲರೂ ಸೇರಿ ನಮಗೆ ನ್ಯಾಯ ಬೇಕು. ಇಲ್ಲಿ 463 ಅಸಹಜ ಸಾವುಗಳು ಅಂತ ಏನು ನಾವು ನಿನ್ನೆ ಮೊನ್ನೆ ಅಲ್ಲ, ಒಂದು ತಿಂಗಳಿಂದ ಅಲ್ಲ, 2012ರಿಂದ ಅಲ್ಲ, ಎಷ್ಟೋ ದಶಕಗಳ ಕಾಲ ಇದು ನಡೆದು ಬಂದಿದೆ ಅಂತ ನನಗೂ ಕೂಡ ಅಲ್ಲಿ ಹೋದಾಗ ನಾನು ಕೇಳ್ಪಟ್ಟೆ. ಅದಕ್ಕೆ ನಮಗೆ ಒಂದು ಸಮಯ ಪ್ರಜ್ಞೆ ಇಟ್ಕೊಂಡು ನಮಗೆ ವಸ್ತುನಿಷ್ಠ ಪಾರದರ್ಶಕವಾದ ತನಿಖೆ ಬೇಕು ಅಂತ ನಾವು SIT ರಚನೆ ಮಾಡಿದ್ದೇ ಈ ಜನರ ಕೂಗಿಂದ. ಅದನ್ನು ಮುಂದುವರಿಸಿ ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ಕಾರ. ಇದು ಒಂದು ಪೊಲೀಸ್ ವ್ಯವಸ್ಥೆ, SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು. ಆದರೆ ಇಷ್ಟು ವರ್ಷ 2000ರಿಂದ 2015ವರೆಗೂ ಬೆಳ್ತಂಗಡಿ ಪೊಲೀಸು ಅನ್ಐಡೆಂಟಿಫೈಡ್ ಬಾಡೀಸನ್ನು ರೆಕಾರ್ಡ್ಸ್ನ ಅಳಿಸಾಕಿದ್ದಾರೆ ಅಂತ ನಮಗೆ ಬರ್ತಾ ಇದೆ ಎಷ್ಟೋ ಮಾಹಿತಿ. ಸೊ ಇಷ್ಟು ವರ್ಷ ಪೊಲೀಸ್ ವ್ಯವಸ್ಥೆ ವೈಫಲ್ಯದಿಂದ ಕೆಲಸ ಮಾಡಿದ್ದಾರೆ, ನ್ಯಾಯ ಸಿಗದೇ ಇರೋಂಗೆ ತಪ್ಪಿಸಿದ್ದಾರೆ. ಸೊ ನಮಗೆ ಭಾಳ ಮುಖ್ಯವಾಗಿ ಇದು ಒಂದು ಆಸ್ತಿಕರ ನಾಸ್ತಿಕರ ನಡುವೆ ಸಂಘರ್ಷ ಅಲ್ಲವೇ ಅಲ್ಲ. ಇದು ಒಂದು ಯಾರು ಸತ್ಯ ಹೊರಗೆ ತರಬೇಕು, ನ್ಯಾಯ ಬೇಕು ಅಂತ ಒಂದು ಕಡೆ, ಯಾರು ಎಲ್ಲೋ ಒಂದು ಕಡೆ ವ್ಯವಸ್ಥಿತ ಶಕ್ತಿಗಳನ್ನು ಮುಚ್ಚಾಕೋ ಒಂದು ಮನಸ್ಥಿತಿ ಇರೋ ಇನ್ನೊಂದು ಕಡೆ. ಸೊ ಇದು ನ್ಯಾಯಕ್ಕೋಸ್ಕರ ಜನರ ಕೂಗು ಭಾಳ ಗಟ್ಟಿಯಾಗಿ ಬರ್ತಾ ಇದೆ. ನೀವು ಒಳ್ಳೆ ಜರ್ನಲಿಸಮ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಜರ್ನಲಿಸಮ್ ಮುಂದುವರಿಲಿ ಅಂತ ಹೇಳಿ. ಸರ್, ಈಗ ಒಂದು ಅಥವಾ ಒಂದು ಸಮುದಾಯ ಅಥವಾ ಒಂದು ಸಮುದಾಯದ ಒಂದು ತಂಡ ಒಂದು ವಾದ ಮಾಡ್ತಾ ಇರುವಂಥದ್ದು, ಅಂದರೆ ಈಗ ಏಕಾಏಕಿ ಬಂದು ಈ ರೀತಿ ಹೇಳಿದ್ದಾರೆ, 100 ಬಾಡಿ ಅಂತ ಹೇಳಿದ್ದಾರೆ, ಸಿಕ್ಕಿದ್ದು ಒಂದು ಅಸ್ಥಿಪಂಜರ. ಸೊ ಇದು ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲಿ ಏಕಾಏಕಿ ನೀವು ಎಲ್ಲೋ ಕೂಡ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗುತ್ತೆ, ಇದು ಒಂದು ಷಡ್ಯಂತ್ರ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದು ಷಡ್ಯಂತರ ಖಂಡಿತ ಅಂತ ನಾವು ನೋಡಲ್ಲ. ನಮಗೇನು ನೋಡ್ತೀವಿ ಅಂದರೆ ಇವಾಗ ಎಷ್ಟೋ ವರ್ಷಗಳಿಂದ ಅನೇಕ ವಿಚಾರಗಳು ಹೊರಗೆ ಬರ್ತಾ ಇದ್ವಿ. ಅಲ್ಲೂ ನಾನು ಹೋಗಿದ್ದೀನಿ, ಅಲ್ಲೂ ನಾನು ಕೂಡ ಸ್ಪಾಟ್ಗೆ ಅಂದರೆ ಅಲ್ಲಿ ಕುಸುಮಾವತಿಯವ್ರ ಸೌಜನ್ಯ ಅವ್ರ ತಾಯಿನ 4-5 ತಿಂಗಳ ಹಿಂದೆ ನಾನು ಕೂಡ ಭೇಟಿ ಮಾಡಿದೆ. ಅಲ್ಲಿ ಬೇರೆ ಬೇರೆ ಮಾತಾಡಿದಾಗ ಅಲ್ಲಿ ಒಂದು ಭಯದ ವಾತಾವರಣ ಬೇರೆ ಬೇರೆ ಹಂತಕ್ಕೆ ಜೀವಂತವಾಗಿ ಎಷ್ಟೋ ದಶಕಗಳಿಂದ ಇದೆ. ಮತ್ತು ಅಲ್ಲೂ ಕೂಡ ಜನ ಹೇಳ್ತಾರೆ, ನನಗೂ ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ನಾನು ಕೂಡ ಹುಡುಕಾಡ್ತಾ ಆ ಸಂದರ್ಭದಲ್ಲಿ ಇವಾಗ ನೋಡಿ ನಮ್ಮ ಸೋಷಿಯಲ್ ಮೀಡಿಯಾ ಇದೆ, ಇವಾಗ ನಮ್ಮ ಹತ್ರ ಎಲ್ಲ ಫೋನ್ ಇದೆ. 2012ರಿಂದ ಆಚೆ ಅಥವಾ 2010ರಿಂದ ಆಚೆ 5ರಿಂದ ಆಚೆ ಬೇರೆ ಥರ. ಬಟ್ 90ನೇ ದಶಕದಲ್ಲಿ 80ನೇ ದಶಕದಲ್ಲಿ ಎಷ್ಟೋ ಜನ ಹುಡುಗ ಹುಡುಗಿ ಪ್ರೀತಿನಲ್ಲಿ ಅವರು ಬಂದು ಧರ್ಮಸ್ಥಳದಲ್ಲಿ ಎಲ್ಲೋ ಒಂದು ಕಡೆ ಆಶ್ರಯ ಸಿಗುತ್ತೆ, ಅಲ್ಲಿ ಒಂದು ಬೇರೆ ಬೇರೆ ವಸತಿ ಗೃಹದಲ್ಲಿದ್ದಾಗ ಬೇರೆ ಬೇರೆ ಆಗಬಾರದಾಗಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ನಮಗೆ ಏನಂದರೆ ಇದು ಬರೀ 1 ತಿಂಗಳಿನ ನ್ಯಾಯಕ್ಕೋಸ್ಕರ ನಿಂತಿಲ್ಲ, ಅಥವಾ 2012ನ ಸೌಜನ್ಯದಿಂದ ನ್ಯಾಯಕ್ಕೋಸ್ಕರ ನಿಂತಿಲ್ಲ. ಇದು ಎಷ್ಟೋ ಒಂದು 2, 3, 4 ತಲೆಮಾರುಗಳಿಂದ ಈ ಬೇರೆ ಬೇರೆದೆಲ್ಲ ಮಾತುಗಳು ಬರ್ತಾ ಇದೆ. ಸೊ ಅದು ನಮಗೆ ಅಲ್ಲಿಯವರು ಮಾತಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಸತ್ಯ ಹೊರಗೆ ಬರಬೇಕು, ನ್ಯಾಯ ಹೊರಗೆ ಬರಬೇಕು. ಇಷ್ಟು ವರ್ಷ ಪೊಲೀಸ್ ವ್ಯವಸ್ಥೆ ವೈಫಲ್ಯ ಆಗಿದೆ, ಇವಾಗ ಪೊಲೀಸ್ ಗಟ್ಟಿಯಾಗಿ ಕೆಲಸ ಮಾಡಬೇಕು. ಮತ್ತು 0.6ನಲ್ಲೂ ಕೂಡ ನಮಗೆ ಮೂಳೆಗಳು ಸಿಕ್ಕಿದೆ, ಅವ್ರು ಹೇಳೋದು ಸತ್ಯ ಆಗಿದೆ. ಮತ್ತು ಅವರು ಕೂಡ ಒಂದು ಬುರುಡೆ ತಂದಿದ್ದಾರೆ, ಅದು ಕೂಡ FSL ಆಗಬೇಕು. ಮತ್ತು ಈ ಒಂದು 0.6ನಲ್ಲಿ ಬೇರೆ ಬೇರೆ 12-25 ಮೂಳೆಗಳು ಅಂತ ಹೇಳ್ತಾರೆ. ಅದ್ರ ಜೊತೆ ಕೆಲವು ಮೀಡಿಯಾದಲ್ಲೂ ಕೂಡ ಒಂದು ಬುರುಡೆನೂ ಸಿಕ್ಕಿದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಕೂಡ ನಮ್ಗೆ ಇನ್ನೂ ಅದು ಒಂದು ಅವ್ರು ಹೇಳೋದು ಸತ್ಯ ಬರ್ತಾ ಇದ್ದಂತ ಆಚೆ ಬರ್ತಾ ಇದೆ. ಅವರು ನೀವು ಎಲ್ಲೂ ಸಿಕ್ಕಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಸುಳ್ಳು ಹೇಳ್ಬೋದು ಅಂತ ಆರೋಪ ಮಾಡ್ಬೋದು. ಬಟ್ ಇದರಲ್ಲಿ ಗಟ್ಟಿಯಾಗಿ 0.6ನಲ್ಲಿ ಸಿಕ್ಕಿರೋದ್ರಿಂದ ಇದರಲ್ಲಿ ಸತ್ಯ ಇದೆ. ಎಷ್ಟು ಮಟ್ಟಿಗೆ ಸತ್ಯ ಅಂತ ನಾವು ಹೋಗ್ತಾ ನೋಡ್ತೀವಿ. ಈ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗ್ತಾ ಇದೆ, ನ್ಯಾಯ ಹೊರಗೆ ಬರುತ್ತೆ ಅಂತ ನಮಗೆ SIT ಈ ಅನೇಕ ಒಂದು ವಿಚಾರವಂತರು, ಕಾನೂನು ತಜ್ಞರೆಲ್ಲ ಆ ಒತ್ತಡ ಹಾಕಿದಾಗ ಅವರಲ್ಲಿ ಒಂದು ದಕ್ಷ, ಪ್ರಾಮಾಣಿಕ, ನಿಷ್ಠಾವಂತ ಒಂದು ಪೊಲೀಸ್ ಆಫೀಸರ್ಗಳನ್ನ ಆಯ್ಕೆ ಮಾಡಬೇಕು ಅಂತ ಅದಕ್ಕೆ ಬೇಡಿಕೆ ಇಟ್ಟಿದ್ರು. ಅದು ಕೂಡ ಆ ರೀತಿ ಆಗಿದ್ದಂಗಿದೆ. ಅದು ಭಾಳ ಮುಖ್ಯವಾಗಿ ನಮಗೆ ಇಲ್ಲಿ SIT ಒಂದು ಕಾಲದಲ್ಲಿ ಗೌರಿ ವಿಚಾರದಲ್ಲಿ ಭಾಳ ಗಟ್ಟಿಯಾಗಿ ನ್ಯಾಯ ಆಚೆ ತಂದರು, ಸತ್ಯ ಹೊರಗೆ ತಂದರು. ಅದೇ ರೀತಿಯಲ್ಲಿ ಈ ವಿಚಾರದಲ್ಲೂ ಕೂಡ SIT ಪೊಲೀಸ್ ವ್ಯವಸ್ಥೆ ಒಂದು ಗಟ್ಟಿಯಾಗಿ ತನಿಖೆ ಮಾಡಿ ಒಂದು ಸಮಯ ಪ್ರಜ್ಞೆ ಇಟ್ಕೊಂಡು ಒಂದು ಪಾರದರ್ಶಕವಾಗಿ ವಸ್ತುನಿಷ್ಠವಾಗಿ ಮಾಡಿ ಅದರ ತಕ್ಕಂತೆ ಕ್ರಮ ತಗೊಂತ ನಂಬಿಕೆ ಇದೆ. ಮತ್ತು ಎಲ್ಲ ಈ ಒಂದು ಸ್ವಚ್ಛತಾ ಕಾರ್ಮಿಕ ಅಂತ ಯಾರು ಇದಕ್ಕೆ ಸತ್ಯ ಹೇಳೋಕ್ಕೆ ನಿಂತಿದ್ದಾರೆ ಧೈರ್ಯದಿಂದ, ಅವ್ರಿಗೂ ಎಲ್ಲ ರೀತಿ ಭದ್ರತೆ ಆಗುತ್ತೆ ಅಂತ ನಂಬಿಕೆ ನನಗೆ ಖಂಡಿತ ಇದೆ. 100 ಶವಗಳು ಇದೆ ಅಂತ ಹೇಳಿದ್ರು, 100 ಮರ್ಡರ್ ಆಗಿದೆ ಅಂತ ಹೇಳಲಾಗಿತ್ತು. 100 ಮರ್ಡರ್ಗಳ ಪೈಕಿ ಅಟ್ಲೀಸ್ಟ್
ಒಂದಷ್ಟಾದ್ರೂ ಸಿಗಬೇಕಾಯಿತು. 13 ಸ್ಥಳಗಳ ಪೈಕಿ ಒಂದು ಮಾತ್ರ ಸಿಕ್ಕಿರುವಂಥದ್ದು. ಈ ಬಗ್ಗೆ ಏನಂತ ಹೇಳ್ತೀರಾ? ನಮಗೆ ಎಷ್ಟೋ ವಿಚಾರಗಳು ಇನ್ನೂ ಅನರ್ಥ ಆಗ್ತಾ ಇದೆ, ಎಷ್ಟೋ ರೀತಿ ಇನ್ನೂ ಅನ್ಕವರ್ ಆಗ್ತದೆ. ನೀವು ಹೇಳೋದು ನಿಜ, ಅವ್ರ ಕಡೆ ನೂರಾರಾಗಿದೆ. ಬಟ್ ಎಷ್ಟೋ ಟೈಮ್ನಲ್ಲಿ ನಾವು ನಿಜವಲ್ಲ ಅಲ್ಲಿ ತಜ್ಞರನ್ನು ನೋಡಬೇಕು. ಅದು ಎಷ್ಟೋ ಒಂದು ಯಾವ ಥರ ಡಿಸ್ಇಂಟಿಗ್ರೇಟ್ ಆಗುತ್ತೆ ಬಾಡೀಸು, ಯಾವ ಥರ ಟೆಕ್ನಿಕಲಿ ಸೈಂಟಿಫಿಕ್ಲಿ ಏನೇನು ಸಮಸ್ಯೆಗಳು ನೋಡಬೇಕು. ಬಟ್ ಒಂದಂತೂ ನಮಗೆ ನಿಜ, FSL ರಿಪೋರ್ಟ್ ಆಗಬೇಕು. ನಾವು ಎಲ್ಲ ರೀತಿ 100 ಶವಗಳು ಇದೆ ಅಂತ ಯಾರು ನಾವು ಗ್ಯಾರಂಟಿ ಪಕ್ಕ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ವ್ಯಕ್ತಿ ಹೇಳಿರೋದು ಸತ್ಯ ಅಂತ ನಮಗೆ ದಾರಿನಲ್ಲಿ ನಮ್ಗೆ ಸಾಕ್ತಾ ಇದೆ. ಯಾಕಂದರೆ 0.6 ನಾನು ಸಿಕ್ಕಿರೋದ್ರಿಂದ ಅಲ್ಲಿ ಏನೂ ಇಲ್ಲದೆ ಇದ್ದಿದ್ರೆ ಅವ್ರು ಹೇಳಿದ ಸ್ಥಳದಲ್ಲೇ ಸಿಗ್ತಾ ಇರಲಿಲ್ವಲ್ಲ. 12 ರಿಂದ 25 ಮೂಳೆಗಳು ಇವಾಗ ಸಿಕ್ಕಿದೆ ಅಂದರೆ ಅವ್ರು ಹೇಳೋದು ಸತ್ಯ ಇದೆ. ಇದೆಲ್ಲ ಏನಾಗುತ್ತೆ ಅಂದರೆ ಡಿಗ್ರೀಸ್ ಆಫ್ ಟ್ರೂತ್, ಡಿಗ್ರೀಸ್ ಆಫ್ ಲೈಸ್ ಅಂತ ಬಂದರೆ ಡಿಗ್ರಿ ಆಫ್ ಟ್ರೂತ್ ಕಡೆ ಇದು ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಸ್ತಿಕ ಮತ್ತು ನಾಸ್ತಿಕ ನಡುವಿನ ಸಂಘರ್ಷ ಅಲ್ಲ. ಒಂದು ಹೇಳ್ತಾರೆ ಹಿಂದೂ ಧರ್ಮದ ವಿರುದ್ಧ ಒಂದು ಷಡ್ಯಂತ್ರ ಆಗ್ತಾ ಇದೆ, ಒಂದು ಧರ್ಮದ ವಿರುದ್ಧ ಒಂದು ಪಿತೂರಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾಗಿ ಈ ಆರೋಪಗಳು ಮಾಡಲಾಗ್ತಾ ಇದೆ, ಜೀವಂತವಾಗಿ ಇಶ್ಯೂಗಳು ಇಡಲಾಗ್ತಾ ಇದೆ. ಎಲ್ಲೋ ಇದ್ದಂಥ ವ್ಯಕ್ತಿ 30 ವರ್ಷಗಳ ನಂತರ ಬಂದು ಏಕಾಏಕಿಯಲ್ಲಿ ತಲೆಬುರುಡೆ ಸಿಕ್ಕಿರುವಂಥದ್ದು, ಅಂದರೆ ಅಲ್ಲಿ ಇದೇ ಜಾಗ ಊತಿರುವಂಥದ್ದು, ಈ ರೀತಿ ಹೇಳ್ಬೇಕಾದ್ರೆ ಇದಕ್ಕೆ ಷಡ್ಯಂತ್ರ ಇದೆ ಅನ್ನುವಂತಹ ಆರೋಪವಾದ ಮತ್ತೊಂದು ಕಡೆ ಬರ್ತಾ ಇರುವಂಥದ್ದು. ಇದಕ್ಕೆ ನೀವೇನು? ಇದು ಖಂಡಿತ ಯಾವ ಧರ್ಮದ ಪರನೂ ಅಲ್ಲ, ವಿರೋಧನೂ ಅಲ್ಲ. ನಮಗೆ ಧರ್ಮ ನಿರಪೇಕ್ಷತೆಯಿಂದ ಏನು ಸೆಕ್ಯುಲರಿಸಮ್ ಇದೆ, ಅದು ಸರ್ಕಾರಗಳಿಗೂ ಧರ್ಮಗಳು ಪ್ರತ್ಯೇಕತನ. ಅಂದರೆ ನಿಮ್ಮ ನಂಬಿಕೆ ಆರ್ಟಿಕಲ್ 25ರಲ್ಲಿ ಅದು ಯಾವುದೇ ಧರ್ಮ ಆಗಿರ್ಬೋದು, ಅದು ಹಿಂದೂ ಧರ್ಮ ಆಗಿರ್ಬೋದು, ಧರ್ಮಸ್ಥಳದ ಹಿಂದೂ ಧರ್ಮ ಜೊತೆ ಜೈನ ಧರ್ಮದ್ದು ಒಂದು ರೀತಿಯ ಸಮನ್ವಯ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆ 1970ರಲ್ಲಿ ಪ್ರಕಟ ಆದ ರಾಜ್ಯ ಸರ್ಕಾರದ ಒಂದು ದಾಖಲೆಯಲ್ಲಿ ಬೌದ್ಧ ಒಂದು ವಿಚಾರಗಳು ಕೂಡ ಅಲ್ಲಿದೆ ಅಂತಾರೆ. ಸೊ ಅಲ್ಲಿ ಸರ್ವಧರ್ಮ ಸಮನ್ವಯ ಒಂದು ಅನೇಕ ರೀತಿ ಇದೆ. ಆ ನಂಬಿಕೆಗಳನ್ನು ಉಳಿಸ್ಲಿ, ಆ ನಂಬಿಕೆಯಲ್ಲಿ ಇಟ್ಕೊಳ್ಳಿ ಜನ. ಆದರೆ ಅದನ್ನು ನಂಬೋರು ಕೂಡ ಎಷ್ಟೋ ಜನ, ಆ ಧಾರ್ಮಿಕ ನಂಬಿಕೆ ಇಟ್ಕೊಂಡಿರೋರು ಎಷ್ಟೋ ಜನ ನಮಗೆ ಈ ಒಂದು ಹೋರಾಟದಲ್ಲಿ ಸೇರಿಸಿ ಬಂದು ನಮಗೂ ಕೂಡ ನ್ಯಾಯ ಬೇಕು, ನಾವು ಖಂಡಿತ ನಿಮ್ಮ ಜೊತೆ ನಿಂತ್ಕೊಂಡಿರ್ತೀವಿ. ಸೊ ನಮ್ಮ ಜೊತೆ ನಿಂತಿರೋರು ಯಾರೋ ಒಂದು ಧರ್ಮ ಅಥವಾ ದೇವರು ನಮ್ಮ ದೇವರು ಮಾತ್ರ ಅಂತ ಅಲ್ಲ. ನಮ್ಮ ಜೊತೆ ನಿಂತಿರೋರು ಭಾಳ ಜನ ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರೋರು, ನಿಜವಾಗ್ಲೂ ಆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಟ್ಕೊಂಡಿರೋರು, ಅವರ ಒಂದು ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಜೊತೆ ನಂಬಿಕೆ ಇಟ್ಕೊಂಡಿರೋರು ಬಂದು ನ್ಯಾಯಕ್ಕೋಸ್ಕರ ನಿಂತಿದ್ದಾರೆ. ಸೊ ಇದನ್ನು ಎಲ್ಲೋ ಒಂದು ಕಡೆ ಒಂದು ಧರ್ಮದ ಪರನೂ ಅಲ್ಲ, ಒಂದು ಧರ್ಮದ ವಿರುದ್ಧನೂ ಅಲ್ಲ. ಇದು ಸತ್ಯಕ್ಕೋಸ್ಕರ, ಈ ಧರ್ಮಸ್ಥಳ ಜನರಿಗೋಸ್ಕರ, ಇದು ನ್ಯಾಯಕ್ಕೋಸ್ಕರ. ಇದು ಏನು 463 ಅಂದಾಗ ಬಹುತೇಕರು ಮಹಿಳೆಯರ ಅಥವಾ ಹೆಣ್ಮಕ್ಳು ಅಂತ ಕೇಳ್ಪಟ್ಟಿದ್ದೀವಿ. ಅದು ಕೂಡ ಭೂಮಿಗೆ ವಿಚಾರ ಮತ್ತು ಹಣದ ವಿಚಾರ ಅಥವಾ ಯಾವುದೋ ಒಂದು ಅಧಿಕಾರ ವಿಚಾರ ಅಂತಲೂ ಒಂದು ಪ್ರಸ್ತಾಪ ಇದೆ. ಸೊ ಎಲ್ಲ ಒಂದು ಕಡೆ ಪುರುಷರ ಯುದ್ಧಗಳು ಮಹಿಳೆಯರ ದೇಹದ ಮೇಲೆ ಯುದ್ಧ ಭೂಮಿಯಾಗಿ ಬಳಸಿದ್ದಾರೆ ಅಂತ ಏನಾದರೂ ಸತ್ಯ ಬಂದರೆ ಅದಕ್ಕೆ ಯಾರೇ ತಪ್ಪಿತಸ್ಥರು ಅದಕ್ಕೆ ಶಿಕ್ಷೆ ಆಗಬೇಕು, ಅದು ಹೊರಗೆ ಬರಬೇಕು ಅಂತ ನಮ್ಮ ಮಾತು. ಸರ್, ನಿಮಗೆ ಸಮಾಜದಲ್ಲಿ ಒಂದಷ್ಟು ಪ್ರಭಾವ ಇನ್ಫ್ಲೂಯೆನ್ಸ್ ಆಗಿರುವಂಥದ್ದು, ಆಗ್ತಾ ಇರುವಂಥದ್ದು, ಎಲ್ಲವೂ ಗೊತ್ತಿರುವಂಥದ್ದು ಇತಿಹಾಸ ನೋಡೋದಾದ್ರೆ ಈ ಪ್ರಕರಣದಲ್ಲಿ ಹಲವಾರು ವರ್ಷಗಳಿಂದ ತನಿಖೆ, CBI ತನಿಖೆ ಆಯಿತು, ಸೌಜನ್ಯ ಪ್ರಕರಣದಲ್ಲಿ ಅದಾದ ನಂತರ ಏನು ಅಂತ ವರದಿ ಬಂದು ಗೊತ್ತಾಯಿತು, ಈಗ SIT ಆಗ್ತಾ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಪ್ರಭಾವ ಅಥವಾ ಇನ್ಫ್ಲೂಯೆನ್ಸ್ ಬಳಸುವಂತಹ, ಬಳಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಏನಾದರೂ ಕೂಡ ಚೇತನ ಅನುಮಾನ ಇದೆಯಾ? ಸಾಧ್ಯತೆ ಖಂಡಿತ. ಪ್ರಭಾವಿಗಳ ವಿಚಾರ ಬಂದಾಗ ಎಲ್ಲ ಒಂದು ಬೇರೆ ಪ್ರಭಾವಿಗಳು ಸೇರಿಕೊಂಡು ಅದನ್ನು ಎಲ್ಲೋ ಒಂದು ಕಡೆ ಪ್ರೊಟೆಕ್ಟ್ ಮಾಡೋ ರೀತಿಯಲ್ಲಿ ನಾವು ಇತಿಹಾಸ ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಜನರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಈ ವಿಚಾರದಲ್ಲಿ ನ್ಯಾಯ ಸಿಗಲ್ಲ ಅಂತ ಕೆಲವರಿಗೆ ಒಂದು ನಂಬಿಕೆ ಬರ್ತಾ ಇಲ್ಲ ಒಂದಲ್ಲಿ. ಬಟ್ ನಾವು ಇತಿಹಾಸ ನೋಡಿದ್ರು ಕೂಡ ಯಾವಾಗ ನಮಗೆ ನಿಜವಾಗ್ಲೂ ನ್ಯಾಯ ಸಿಕ್ಕಿದೆ ಅಂದರೆ ಜನರ ಧ್ವನಿ ಗಟ್ಟಿಯಾಗಿದ್ದ. ಜನಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಸೊ ಈ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾ, ಯೂಟ್ಯೂಬರು ಎಲ್ಲ ಜನಶಕ್ತಿ, ಜನರ ಧ್ವನಿ ಗಟ್ಟಿಯಾಗಿ ನಮ್ಗೆ ಯಾವ ಸಿದ್ಧಾಂತ ಇಲ್ಲ, ಯಾವ ಪಕ್ಷದ ಮೀರಿತ್ತು. ಯಾಕಂದರೆ ಇತಿಹಾಸ ನಮಗೆ ತೋರಿಸಿದೆ ಯಾವ ಹೋರಾಟಗಳು, ಸ್ವತಂತ್ರ ಹೋರಾಟ ಅಂದರೆ ಒಂದು ಪಕ್ಷದ ಹೋರಾಟ ಅಲ್ಲ, ಎಷ್ಟೋ ಸಿದ್ಧಾಂತಗಳಿದ್ರು ಅದರಲ್ಲಿ. ನಮಗೆ ತುರ್ತು ಪರಿಸ್ಥಿತಿನ ಹೋರಾಟ ಒಂದು ಸಿದ್ಧಾಂತ ಅಲ್ಲ, ಎಷ್ಟೋ ಸಿದ್ಧಾಂತಗಳಿದ್ರು ಅದರಲ್ಲಿ. ನಮಗೆ ಆ್ಯಂಟಿ ಕರಪ್ಷನ್ 2011ರಿಂದ ಒಂದು ಬೃಹತ್ತಾದ ಹೋರಾಟ, ಎಷ್ಟು ಸಿದ್ಧಾಂತಗಳಿದ್ರು. ಅದೇ ಥರ ಸಿದ್ಧಾಂತ ಪಕ್ಷ ಮೀರಿ ನ್ಯಾಯಕ್ಕೋಸ್ಕರ ಜನರ ಧ್ವನಿಯಿಂದ ಬರ್ತಿರೋದೇ ಈ ಒಂದು ಧರ್ಮಸ್ಥಳದಲ್ಲಿ ನ್ಯಾಯ ಹೋರಾಟ. ಸೊ ಇದು ಒಂದು ಐತಿಹಾಸಿಕ ನ್ಯಾಯ ಬೇಕು, ಯಾಕಂದರೆ ಇದು ಭಾಳ ಭೀಕರವಾದ ವಿಚಾರ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಮೀರಿ ಹೋರಾಟ ಮಾಡ್ತಾ ಇದ್ದೀವಿ. ಸೊ ನಮಗೆ ಪ್ರೊಟೆಕ್ಷನ್ ಮಾಡದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ನಾವು ಯಾರನ್ನು ಪ್ರೊಟೆಕ್ಟ್ ಮಾಡೋ ಸಾಧ್ಯತೆ ಅದು ಪ್ರಶ್ನೆನೇ ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಅವ್ರ ಮಾತು ತಕ್ಕಂತೆ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ನುಡಿದಂತೆ ನಡೀತೀವಿ ಅಂತ ಹೇಳಿದ್ದಾರೆ ಅವ್ರ ಸರ್ಕಾರಗಳು. ಇವಾಗ ನೀವು ನುಡಿದಂತೆ ನಡೆಯೋ ಕಾಲ ಭಾಳ ಬಂದಿದೆ, ಜನರ ಒತ್ತಡನೂ ಬರ್ತಾ ಇದೆ. ನೀವು ಆ ರೀತಿ ಮುಂದುವರಿಸ್ತೀರಾ ಅಂತ ನಂಬಿಕೆ ನಮಗೆ. ಸಾರ್ವಜನಿಕರ ಒತ್ತಡ, ಅಭಿಪ್ರಾಯ ಜೋರಾದ ಹಿನ್ನೆಲೆಯಲ್ಲಿ SIT ತನಿಖೆ ಆಗಿರುವುದು. ಹೌದು. ಸೊ ಇದರ ಬಿಟ್ಟು ಒಂದು ಸಾರ್ವಜನಿಕ ಪ್ರಶ್ನೆ, ಚೇತನ್ ಅವರು ಹಿಂದೂ ವಿರೋಧಿನ ಅಂತ? ಖಂಡಿತ ಅಲ್ಲ. ನಾನು ಯಾವ ಧರ್ಮದ ವಿರೋಧಿ ಅಲ್ಲ. ಧರ್ಮ ಅನ್ನೋದು ಆರ್ಟಿಕಲ್ 25 ಅನ್ನೋದು
ಅದು ಹಿಂದೂ ಧರ್ಮ ಆಗಿರ್ಬೋದು, ಅದು ಇಸ್ಲಾಮ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಜೈನ ಬೌದ್ಧ ಸಿಖ್ ಧರ್ಮ ಆಗಿರ್ಬೋದು, ಅಥವಾ ಬಸವ ಧರ್ಮ ಆಗಿರ್ಬೋದು, ನೀವು ಯಾವ ಧರ್ಮ ಪಾಲನೆ ಮಾಡ್ತೀರೋ ಅದು ನಿಮ್ಮ ಸ್ವತಂತ್ರನ ಎತ್ತಿ ಹಿಡಿತೀವಿ. ಅದು ಸಂವಿಧಾನದ ಹಕ್ಕದು, ಅದು ನಮಗೆ ಬಹಳ ಮುಖ್ಯವಾದ ಹಕ್ಕು, ಅದು ನಮಗೆ ಬೇಕೇ ಬೇಕು. ಅದು ನಿಮ್ಮ ಖಾಸಗಿ ಕ್ಷೇತ್ರದಲ್ಲಾಗಿರ್ಬೋದು, ನಿಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಹಕ್ಕನ್ನು ಉಳಿಸ್ಕೊಡ್ಬೇಕು. ಸರ್ಕಾರಗಳು ಹೆಂಗಿರಬೇಕು ಅಂದರೆ ಅವರ ವೈಯಕ್ತಿಕವಾದ ಏನೇ ಧರ್ಮದ ಪರವಾಗಿದ್ದರೂ ವೈಯಕ್ತಿಕವಾಗಿ, ಸರ್ಕಾರ ದೃಷ್ಟಿ ಇದ್ದಾಗ ಸೆಕ್ಯುಲರಿಸಮ್ ಅಂದರೆ ಧರ್ಮ ನಿರಪೇಕ್ಷವಾಗಿರುತ್ತೆ. ಧರ್ಮ ನಿರಪೇಕ್ಷ ಅಂದರೆ ನೀವು ಸರ್ಕಾರಕ್ಕೂ ಧರ್ಮಗಳಿಗೂ ಪ್ರತ್ಯೇಕತೆ. ಸೊ ನಾವು ಖಂಡಿತ ಯಾವ ಧರ್ಮದ ವಿರುದ್ಧ ಅಲ್ಲ, ಯಾವ ಧರ್ಮದ ಪರ ಅನ್ನೋಕ್ಕಿಂತ ನಿಮ್ಮ ಧರ್ಮನ ಆಚರಣೆ ಮಾಡೋ ಹಕ್ಕನ್ನು ಉಳಿಸ್ಕೊಡ್ತೀವಿ, ಮತ್ತು ಸರ್ಕಾರಗಳು ಒಂದು ಧರ್ಮ ನಿರಪೇಕ್ಷತೆ ಉಳಿಸ್ಕೊಡ್ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನಮಗೆ ಎಲ್ಲರೂ ಸೇರಿ ನ್ಯಾಯಕ್ಕೋಸ್ಕರ ನಿಂತಿದ್ದೀವಿ. ಇದರ ವಿರುದ್ಧ ಟೀಕೆ ವ್ಯಕ್ತಪಡಿಸ್ತಾರವ್ರಿಗೆ, ಇದರ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಹೋರಾಟಕ್ಕೆ, ಜೊತೆಗೆ ನಿಮ್ಮ ವಿರುದ್ಧ ಆಕ್ಷೇಪ ಟೀಕೆ ವ್ಯಕ್ತಪಡಿಸ್ತಾರವ್ರಿಗೆ ಹಿಂದೂ ವಿರೋಧಿ ಚೇತನ ಅಂತ ಹೇಳ್ತಾರವ್ರಿಗೆ ನೀವೇನು ಹೇಳಕ್ ಬಯಸ್ತೀರಿ? ನಾವು ಖಂಡಿತ ಹಿಂದೂ ವಿರೋಧಿ ಅಲ್ಲ. ಒಂದು ಹೇಳ್ತೀವಿ, ಹಿಂದೂಸ್ತಾನ್ ಅನ್ನೋ ಪದ ಭೌಗೋಳಿಕ ಪದ. ಆ ಹಿಂದೂಸ್ತಾನ ಅಂದ್ರೆ ಈ ಒಂದು ಭಾರತದ ಉಪಖಂಡದಲ್ಲಿ ಯಾರೇ ಸೇರ್ತಾರೋ ಅಲ್ಲ ಹಿಂದೂ ಅನ್ನೋ ಒಂದು ಭೌಗೋಳಿಕವಾಗಿದೆ. ಹಿಂದೂ ಧರ್ಮ ಅನ್ನೋದು ಒಂದು ವೈದಿಕ ಧರ್ಮ, ಅದು ನಿಮ್ಮ ಸ್ವತಂತ್ರ. ಸೊ ಆ ನಿಟ್ಟಿನಲ್ಲಿ ಆ ಧರ್ಮ ಆಗಿರ್ಬೋದು, ಜೈನ ಧರ್ಮ, ಬೌದ್ಧ ಧರ್ಮ, ಈ ಒಂದು ವಿಶೇಷವಾದ ಒಂದು ಧರ್ಮಸ್ಥಳದ ಶ್ರೇಷ್ಠತೆ ಅಂತ ಏನು ಜನ ನಂಬ್ತಾರೆ, ಆ ಶ್ರೇಷ್ಠತೆನ ಉಳಿಸೋಕ್ಕೆ ಹಿಡಿಯೋಕ್ಕೆ ನಮ್ಮ ಹೋರಾಟ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ಅದಕ್ಕೆ ಮಸಿ ಬಳಿಯೋ ಪ್ರಶ್ನೆ ಬರಲ್ಲ. ನಮಗೆ ಅಲ್ಲಿರೋ ಜನ ಯಾರ್ಯಾರಿದ್ದಾರೆ, ಮಂಜುನಾಥ ಸ್ವಾಮಿ ನಂಬಿದಾರೋ ಅವ್ರಿಗೂ ಕೂಡ ನ್ಯಾಯ ಸಿಗಂಗೆ, ಅವರು ಕೂಡ ಆ ನಂಬಿಕೆ ಮತ್ತೆ ಹುಟ್ಟು ಬರೋಕ್ಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಸೊ ನಮಗೆಲ್ಲರೂ ಬೇಕು, ಇಡೀ ಭಾರತ ಬೇಕು, ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಯಾವ ಧರ್ಮದ ಪರ ವಿರೋಧ ಅನ್ನೋ ಪ್ರಶ್ನೆ ನಮಗೆ ನೋಡಿ. ಬಾಬಾ ಸಾಹೇಬರು ನಮ್ಮ ಮಾದರಿ ಆಗಿರ್ಬೋದು, ತಂದೆ ಪೆರಿಯಾರ್ ಯಾವ ದೇವರಿದ್ದಾರೆ, ಬುದ್ಧ ಯಾವ ದೇವರಿದ್ದಾರೆ ಅಂತ ಹೇಳಿಲ್ಲ, ಆದರೆ ಯಾವ ದೇವರಿಲ್ಲ ಅಂತಲೂ ಹೇಳಿಲ್ಲ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ನನಗೆ ಏನು ನಂಬಿಕೆ ಇದೆ ಅಂದರೆ ನಮ್ಮ ಶಕ್ತಿನಲ್ಲಿ, ನಮಗೆ ಕಾನೂನಡಿಯಲ್ಲಿ ನಾವು ಸತ್ಯದ ಪರವಾಗಿ ನಿಂತರೆ ನಾವು ಖಂಡಿತ ಬದಲಾವಣೆ ಮಾಡ್ಬೋದು. ಸೊ ನಾನು ವೈಯಕ್ತಿಕವಾಗಿ ದೇವ್ರು ನಂಬ್ತೀನೋ ಬಿಡ್ತೀನೋ ಅದು ಇಮ್ಮೆಟೀರಿಯಲ್ ಅಂತ ನಾನು ನೋಡ್ತೀನಿ. ನಮಗೆ ಭಾಳ ಮುಖ್ಯವಾಗಿ ನಮಗೆ ನ್ಯಾಯ ಸಿಗಬೇಕು. ಸೊ ಇಲ್ಲಿ ನಮಗೆ ದೇವ್ರು ನಂಬೋರು ಇದ್ದಾರೆ, ನಮ್ಮ ಹೋರಾಟದಲ್ಲಿ ದೇವ್ರು ನಂಬದೇರೋರು ಇದ್ದಾರೆ, ಅವ್ರು ಇಷ್ಟ. ಅದು ವೈಯಕ್ತಿಕ ವಿಚಾರ ಬಂದಾಗ ಭಾಳ ಜವಾಬ್ದಾರಿಯಿಂದ, ಭಾಳ ಒಂದು ಯಾವುದೇ ಒಂದು ಎಲ್ಲ ಸತ್ಯಗಳು ಹೇಳಬೇಕು ಅದು ನೀವು ತೀರ್ಮಾನ ಮಾಡಬೇಕು. ಬಟ್ ನಾವು ಹೇಳೋದೆಲ್ಲ ಸತ್ಯ ಆಗಿರ್ಬೇಕು. ಸೊ ನಾವು ಹೇಳೋದೆಲ್ಲ ಸತ್ಯ ಆಗಿ ಜವಾಬ್ದಾರಿಯಿಂದ ಮಾತ್ರ. ಅದು ಬರೀ ನಮ್ಮ ಹೋರಾಟದಲ್ಲಿ ಇರೋರು ಅಷ್ಟೇ ಅಲ್ಲ, ನಮಗೆ ಸೋಷಿಯಲ್ ಮೀಡಿಯಾದಲ್ಲಿರೋರಾಗಿರ್ಬೋದು, ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ಆ ಒಂದು ಪ್ರಾಮಾಣಿಕತೆಯಿಂದ ಎದ್ದು ನಿಂತ್ಕೊಂಡ್ರೆ ಈ ಹೋರಾಟಕ್ಕೆ, ಈ ನ್ಯಾಯದ ಒಂದು ಕೂಗಿಗೆ ಖಂಡಿತ ನಮಗೆ ಗೆಲುವು ಸಿಗುತ್ತೆ ಅಂತ ಭರವಸೆ ಇದೆ. ಸೌಜನ್ಯ ಪ್ರಕರಣದಲ್ಲಿ ಮರು ತನಿಖೆ ಆಗಬೇಕಂತ ಏನಾದ್ರು ಯಾಕಂದ್ರೆ ಅದು ತನಿಖೆ ಸಿಬಿಐ ತನಿಖೆ ಇದ್ದು ಒಂದಷ್ಟು ಲೋಪಗಳು ಕೂಡ ವರದಿಯಲ್ಲಿ ಹೇಳ್ತಾರೆ. ಈ ಸೌಜನ್ಯ ಹೋರಾಟದಲ್ಲಿ ಮತ್ತೆ ಮರು ತನಿಖೆ, ಸೌಜನ್ಯ ಪ್ರಕರಣದಲ್ಲಿ ಮರು ತನಿಖೆ ಆಗುವಂಥ ಅವಶ್ಯಕತೆ ಇದೆ ಅಂತ ಆ ವಿಚಾರನೂ ಕೂಡ ಗಮನಿಸಬೇಕು. ಈ ವಿಚಾರದ ಹಿನ್ನೆಲೆಯಲ್ಲಿ ಆ ಸೌಜನ್ಯ ವಿಚಾರದಲ್ಲೂ ಕೂಡ ಏನು ಒಂದು ಅಕ್ವಿಟಲ್ ಕಮಿಟಿ ಅದು ಫಾರ್ಮ್ ಮಾಡಬೇಕು ಅಂತ ಬೇರೆ ಬೇರೆ ಕೋರ್ಟ್, ಹೈಕೋರ್ಟ್ ಅದನ್ನು ಆದೇಶ ಮಾಡಿದ್ದಾರೆ. ಅದನ್ನು ಹೇಗೆ ಮಾಡ್ಬೋದು, ಅದು ಕೂಡ ಏನಾದರೂ ಆಗಬಾರದು ಆಗಿದೆಯಾ ಅಂತ ಈ ಸರ್ಕಾರ ಮನಸ್ಸು ಮಾಡಿದ್ರೆ ಅದನ್ನು ಓಪನ್ ಅಪ್ ಮಾಡ್ಬೋದು. ಹೊಸ ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಓಪನ್ ಅಪ್ ಮಾಡ್ಬೋದು. ಮತ್ತು ಸುಪ್ರೀಂ ಕೋರ್ಟ್ಗೆ ತೊಗೊಂಡು ಹೋಗಬೇಕು ಅಂತ ಆ ಲಾಯರ್ಸ್ಗಳ ಹತ್ರ ಮಾತಾಡಿ, ಅದು ಕೂಡ ನಾನು ಕುಸುಮಾವತಿ ಅವ್ರ ತಾಯಿ ಹತ್ರನೂ ಮಾತಾಡಿದ್ವಿ, ಅವರು ಕೂಡ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ಆ ವಿಚಾರ ಇಲ್ಲಿ, ಆ ವಿಚಾರ ನಾವು ಖಂಡಿತ ಇದಕ್ಕೂ ಅದಕ್ಕೂ ಕನೆಕ್ಷನ್ ಇದೆ, ಡೈರೆಕ್ಟ್ ಕನೆಕ್ಷನ್ನು ಇದೆ. ಬಟ್ ಅದನ್ನು ಕೂಡ ಸರ್ಕಾರ ಮೇಲೆ ಒತ್ತಡ ಹಾಕ್ತೀವಿ. ಬಟ್ ಈ ವಿಚಾರದಲ್ಲಿ ಭಾಳ ಮುಖ್ಯವಾಗಿ ಈ ಸ್ವಚ್ಛತಾ ಕಾರ್ಮಿಕ ಏನು ನಮಗೆ ನೂರಾರು ಒಂದು ರೀತಿ ಶವಗಳನ್ನು ಅವರು ಹೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದು ವಿಚಾರದಲ್ಲಿ ಕಾನ್ಸಂಟ್ರೇಟ್ ಮಾಡಿ SIT ಇಂದ ನ್ಯಾಯ ಬೇಕು. ಈ ಪ್ರಕರಣ ಸಂಬಂಧಪಟ್ಟಂತೆ SIT ತನಿಖೆ ಮಾಡ್ತಾ ಇರುವುದು, ತನಿಖೆ ಮುಗಿದ ಬಳಿಕ, ವರದಿ ಬಂದ ಬಳಿಕ, ಈ ಹಲವಾರು ವರ್ಷಗಳಿಂದ ಈ ಆರೋಪಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ತನಿಖೆ ಮುಗಿದ ಬಳಿಕ ಏನೇ ಕೂಡ ವರದಿ ಬರಬೇಕು, ಈ ಎಲ್ಲ ಆರೋಪಗಳಿಗೆ ತೆರೆ ಬೀಳಬೇಕು ಅಂತ ಅನ್ಸುತ್ತೆ. ಅಂದರೆ ತೆರೆ ಬೀಳಬೇಕು, ಯಾಕಂದ್ರೆ ಮುಂದೆ ಪರ ಮತ್ತು ವಿರೋಧ ಚರ್ಚೆ ಆಗಬಾರ್ದು ಅನ್ನೋದು ಕೂಡ ಒಂದು ವಾದ ಕೇಳ್ಬರ್ತಾ ಇರೋದು. ಈಗ SIT ತನಿಖೆ ಆಗ್ತಾ ಇದೆ, ವರದಿ ಬಂದ ನಂತರ ಯಾರು ಮಾತಾಡಬಾರ್ದು ಅಂತ, ಪೊಲೀಸ್ ಸ್ಟಾಪ್ ಆಗಬೇಕಂತ. ನಮಗೆ ಜನ ಮಾತಾಡಿದ್ರೆ ನಾವು ಬಾಯಿ ಮುಟ್ಸೋಕ್ಕಾಗಲ್ಲ. ಜನ ನಾನು ಬೇಕಾದರೆ ನನಗೆ ನೋಡಿ, ನನಗೆ ಕನ್ವಿನ್ಸ್ ಆದರೆ ನಾನು ಮಾತಾಡೋದು ನಿಲ್ಲಿಸ್ಬೋದು. ಈ ಸತ್ಯ ಒಂದು ಪ್ರಾಮಾಣಿಕ ತನಿಖೆ ಆಗಿದೆ ಅಂತ ನಾನು ನಿಲ್ಲಿಸ್ಬೋದು. ಜನರ ಧ್ವನಿ, ನಾವು ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿ ಇದ್ದೇ ಇರುತ್ತೆ. ಆರ್ಟಿಕಲ್ ನಮ್ಗೆ ಹೆಂಗೆ ಆರ್ಟಿಕಲ್ 25 ನಿಮ್ಮ ಧರ್ಮ ಪಾಲನೆ ಮಾಡೋಕ್ಕೆ ಹಕ್ಕಿದೆಯೋ, ಆರ್ಟಿಕಲ್ 19 ನಿಮ್ಮ ಅಭಿವ್ಯಕ್ತಿ ಸ್ವತಂತ್ರ ವ್ಯಕ್ತಪಡಿಸೋಕ್ಕೂ ಹಕ್ಕಿದೆ. ಸೊ ಆ ನಿಟ್ಟಿನಲ್ಲಿ ಜನರ ಧ್ವನಿ ನಾನು ಮುಚ್ಚೋದಲ್ಲ. ಬಟ್ ನಾವು ಕೂಡ ಒಂದು ವಸ್ತುನಿಷ್ಠವಾಗಿ ಸತ್ಯದ ಪರವಾಗಿದ್ದು, ನಮಗೇನಾದರೂ ಒಂದು ಪಾರದರ್ಶಕ ತನಿಖೆಯಾಗಿ ನ್ಯಾಯ ಸಿಕ್ಕಿದೆ ಅಂದರೆ ಅದರಲ್ಲಿ ನಾವೇನು ಅದನ್ನು ಮತ್ತೆ ಕೆಣಕೋದು ಬೇಕಾಗತ್ತೋ ಇಲ್ವೋ ನಾವು ತೀರ್ಮಾನ ಮಾಡಬೇಕು ಮುಂದೆ.
ಬಟ್ ನಾವು ಜನರ ಧ್ವನಿ ನಾವು ಮುಚ್ಚಾಕೋದಲ್ಲ. ನಿಜ ಹೇಳ್ಬೇಕಂದ್ರೆ ಎಷ್ಟೋ ಸರಿ ಈ ಒಂದು ವಿಚಾರದಲ್ಲಿ 339 ಜನ ಮತ್ತು ಎಲ್ಲೋ ಒಂದು ಕಡೆ 8,800 ಲಿಂಕ್ಗಳನ್ನು ಬಾಯಿ ಮುಟ್ಸೋ ಪ್ರಯತ್ನ ಅನ್ನೋದು ಕೂಡ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಈ ಹೈಕೋರ್ಟ್ ರೀತಿಯಲ್ಲಿ ತೀರ್ಪು ಕೊಟ್ಟಿದೆ. ಅದನ್ನು ಒಂದು ರೀತಿ ತೆಗೆದಾಕಕ್ಕೆ ನೋಡಿದ್ದಾರೆ. ಸೊ ನಮಗೆ ಯಾರು ಬಾಯಿ ಮುಚ್ಚೋದಕ್ಕೆ ಬರಲ್ಲ, ಬಟ್ ನಮಗೆ ನಾವು ಮಾತಾಡಿದಾಗಲೂ ಕೂಡ ಜವಾಬ್ದಾರಿಯಿಂದ ಸತ್ಯ ನುಡಿಯೋದು ಭಾಳ ಮುಖ್ಯ. ಸೊ ಆವಾಗಲೇ ನಮಗೆ ವಸ್ತುನಿಷ್ಠವಾಗಿ ಮತ್ತು ಒಂದು ಕ್ರೆಡಿಬಿಲಿಟಿ ಅನ್ನೋದು ಬರೋದು. ಈ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ಆ ಭಾಗದ ಜನಪ್ರತಿನಿಧಿಗಳು ಮತ್ತು ಹೆಸರು ಹೇಳೋಕ್ಕಾಗೋದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೊ ಯಾವ ರೀತಿ ನಡ್ಕೊಳ್ಬೇಕು ಅನ್ಸುತ್ತೆ? ಯಾಕೆ ಯಾರು ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ? ಜನ ಮಾತಾಡಬೇಕು. ಜನ ಇವತ್ತಿನ ದಿನ ನಮಗೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಜನ ಮಾತಾಡಿದ್ರು ಜನ ಅದನ್ನು ಗಮನಿಸ್ತಾರೆ, ಮಾತಾಡದೇ ಇದ್ರೂ ಜನ ಅದನ್ನು ನೀವು ಯಾಕೆ ಮಾತಾಡ್ತಿಲ್ಲ ಅಂತಲೂ ಗಮನಿಸ್ತಾರೆ. ಸೊ ಎಲ್ಲ ರೀತಿಯೂ ಜನ ನೋಡ್ತಾ ಇದ್ದಾರೆ, ಗಮನಿಸ್ತಾರೆ. ಪೀಪಲ್ ಆರ್ ವಾಚಿಂಗ್, ಪೀಪಲ್ ಆರ್ ಅಬ್ಸರ್ವಿಂಗ್. ಸೊ ಆ ನಿಟ್ಟಿನಲ್ಲಿ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾನು ಭಾಳ ಗಟ್ಟಿಯಾಗಿ ಒಳ್ಳೆ ರೀತಿಯಲ್ಲಿ ಕವರೇಜ್ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಒಳ್ಳೆ ಬೆಳವಣಿಗೆ. ಸೊ ಈ ನಿಟ್ಟಿನಲ್ಲಿ ಯಾರು ಪ್ರಭಾವಿ ವ್ಯಕ್ತಿಗಳಿರ್ತಾರೋ ಜಾಸ್ತಿ ಪ್ರಭಾವ ಇದ್ದಷ್ಟು ಜಾಸ್ತಿ ಜವಾಬ್ದಾರಿ ಇರುತ್ತೆ. ಸೊ ಆ ಜಾಸ್ತಿ ಜವಾಬ್ದಾರಿಯುತವಾಗಿ ಮಾತಾಡೋದಷ್ಟೇ ಅಲ್ಲ, ನಡ್ಕೊಳ್ಳೋದು ನುಡಿದಂತೆ ನಡೆಯೋರಾಗಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಧರ್ಮಸ್ಥಳವನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ತರಬೇಕು ಅನ್ನೋದು ಒಂದು ಡಿಮ್ಯಾಂಡ್, ಒಂದು ಆಗ್ರಹ, ಒಂದು ಹೇಳಿಕೆ, ಆ ರೀತಿ ಅಭಿಪ್ರಾಯ ತಪ್ಪು ಅನ್ಸುತ್ತೆ. ಜನ ಹೇಳಲಿ, ಬಟ್ ನನ್ನ ಪ್ರಕಾರ ಇದ್ದಿದ್ದು ಮುಜರಾಯಿ ಇಲಾಖೆಯಿಂದ ಟೆಂಪಲ್ಗಳನ್ನ ಒಂದು ರೀತಿ ಸರ್ಕಾರದಿಂದ ಹೊರಗೆ ಬಂದು ಅವರ ಟ್ಯಾಕ್ಸನ್ನು ರೆಗ್ಯುಲೇಟ್ ಮಾಡಬೇಕು ಹೊರತು ಮತ್ತೆ ಒಂದು ಸರ್ಕಾರದ ಅಡಿಯಲ್ಲಿ ತೊಗೊಳ್ಳೋದು ನನ್ನ ಯೋಚನೆ ಇಲ್ಲ. ಬಿಕಾಸ್ ನಾನು ಧರ್ಮ ನಿರಪೇಕ್ಷತೆ ನಂಬೋನು, ನಾನು ಸೆಕ್ಯುಲರಿಸಮ್ ನಂಬೋನು, ಸೆಪರೇಷನ್ ಆಫ್ ಗೌರ್ಮೆಂಟ್ ಆ್ಯಂಡ್ ರಿಲಿಜನ್. ಸೊ ಐ ಬಿಲೀವ್ ಇನ್ ದ ಫ್ರೀ ದ ಟೆಂಪಲ್ ಮೂವ್ಮೆಂಟ್ ರಾದರ್ ದೆನ್ ಧರ್ಮಸ್ಥಳನ ಸೇರಿಸೋದು. ಬಟ್ ಜನರು ಅವ್ರು ಮಾತಾಡೋಕ್ಕೆ ಖಂಡಿತ ಹಕ್ಕಿದೆ. ಅವ್ರ ವಾದ ಒಂದು ವಿಚಾರಗಳು ಮಂಡಿಸಲಿ, ಅದನ್ನೆಲ್ಲ ತೊಗೊಂಡು ನಾವು ಹೆಂಗೆ ಒಂದು ರೀತಿ ಒಂದು ವಿಚಾರದಿಂದ ನಾವು ಕೆಲಸ ಮಾಡ್ಬೋದು. ನಮ್ಮ ಆಲೋಚನೆ ತಪ್ಪಿದರೆ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೂ ನಾನು ತಯಾರಿದ್ದೀನಿ. ಇದನ್ನು ಹೊರತುಪಡಿಸಿ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ನಡುವಿನ ವಾರ್ ಶುರುವಾಗಿರುವಂಥದ್ದು, ಅಶ್ಲೀಲ ಕಮೆಂಟ್ ಶುರುವಾಗಿರುವಂಥದ್ದು, ತನಿಖೆ ಕೂಡ ಆಗ್ತದೆ. ಏನು ಅನಿಸುತ್ತೆ ಸರ್ ನಟರಾಗಿ ಮತ್ತು ಹೋರಾಟಗಾರರಾಗಿ? ನಾನು ನಟಿಯರ ನಡುವೆ ಅಥವಾ ನಟಿ ಮತ್ತು ಅವರ ಬೇರೆ ನಟನ ಅಭಿಮಾನಿಗಳ ನಡುವೆ ಅಂತ ನಾನು ನೋಡಲ್ಲ. ದೀಸ್ ಆರ್ ಲಾರ್ಜರ್ ಇಶ್ಯೂಸ್ ಅಬೌಟ್ ಆನ್ಲೈನ್ ಕಾಂಟೆಂಟ್ ರೆಗ್ಯುಲೇಷನ್ಸ್. ಅದನ್ನು ಹೆಂಗೆ ಕಡಿವಾಣ ಹಾಕಬೇಕು, ನಮಗೆ ಟೀಕೆ ಬೇಕು, ಟಿಪ್ಪಣಿ ಬೇಕು, ವಿಮರ್ಶೆ ಬೇಕು, ಚರ್ಚೆ ಬೇಕು. ಆದರೆ ನಿಂದನಾತ್ಮಕ ಮಾತುಗಳು ಎಷ್ಟು ಮಟ್ಟಿಗೆ ಒಂದು ಪ್ರಜಾಪ್ರಭುತ್ವ ಸಹಿಸ್ಕೋಬೇಕು ಅನ್ನೋದನ್ನು ಚರ್ಚೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಸೊ ಸರ್ಕಾರ ಈ ರೀತಿಯೇ ಮಾಡಬೇಕು, ಆ ರೀತಿ ಮಾಡಬೇಕಂತ ಹೇಳಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೆ ಬೇಕೇ ಬೇಕು, ಮಾಧ್ಯಮದ ಸ್ವಾತಂತ್ರ್ಯ ಬೇಕೇ ಬೇಕು. ಬಟ್ ಜಾತಿ, ಧರ್ಮ, ಲಿಂಗ ನಿಂದನೆ ಇದು ಬೇಕಾ, ಇದು ಬೇಡವಾ, ಇದು ಬೇಡ ಅಂದರೆ ಎಷ್ಟು ಮಟ್ಟಿಗೆ ಕಡಿವಾಣ ಅನ್ನೋ ಚರ್ಚೆ ನಮ್ಮ ಭಾಳ ಗಂಭೀರವಾಗಿ ಬೇಕು. ಸೊ ನಾನು ಬರೀ ಒಂದು ಸಿನಿಮಾದವ್ರ ನಡುವೆ ಸಂಘರ್ಷದ ನೋಡಲ್ಲ. ಇಟ್ಸ್ ಅ ಲಾರ್ಜರ್ ಇಶ್ಯೂ ಅಬೌಟ್ ಸೈಬರ್ ಸ್ಪೇಸ್, ಅದರ ರೆಗ್ಯುಲೇಷನ್ಗಳು, ಸರ್ಕಾರದ ಪಾತ್ರ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರೈವಸಿ ಇಶ್ಯೂಸ್, ಇದೆಲ್ಲ ಕೂಡ ಚರ್ಚೆ ಆಗೋದು ಭಾಳ ಮುಖ್ಯ. ಲೈಂಗಿಕ ದೌರ್ಜನ್ಯ ಸಂಬಂಧಪಟ್ಟಂತೆ ನೀವು ಒಂದು ಕಮಿಟಿ, ಫೈರ್ ಕಮಿಟಿ ಅಂತ ಮಾಡಿಬಿಟ್ಟು ಅದನ್ನು ಫಿಲಿಂ ಚೇಂಬರ್ ಚರ್ಚೆ ಆಯಿತು. ಅದು ಎಲ್ಲಿ ಬಂದಿದೆ? ಫೈರ್ ಕಮಿಟಿ ಭಾಳ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 2017ರಲ್ಲಿ ದೇಶದಲ್ಲಿ ಯಾರಾದರೂ ಆಂತರಿಕ ದೂರು ಸಮಿತಿ ಕಟ್ಟಿ ನಾವು ಲೈಂಗಿಕ ಕಿರುಕುಳನ ಕಿತ್ತಾಕಬೇಕು ಅಂದರೆ ಅದು ಫೈರ್ ಸಂಸ್ಥೆನೇ. ಅದು ಮುಖ್ಯವಾಗಿ 2018ರಲ್ಲಿ ಮೀಟು ವಿಚಾರದಲ್ಲೂ ನ್ಯಾಯ ಒದಗಿಸೋಕ್ಕೆ ನಾವು ಕೂಡ ನಿಂತಿದ್ವಿ. ಯಾರೇ ಆಗಿರ್ಬೋದು, ಸಿನಿಮಾ ರಂಗದ ಒಳಗೆ ಹೊರಗೆ ಯಾರೇ ಇರ್ಬೋದು. ಮತ್ತು 2024ರಲ್ಲಿ ಕೇರಳದ ಹೇಮಾ ಕಮಿಟಿ ರಿಪೋರ್ಟ್ ಆಗೋ ಥರ ನಮಗೂ ಕೂಡ ಲಿಂಗ ಒಂದು ರೀತಿಯ ವಿಚಾರದಲ್ಲಿ, ಜೆಂಡರ್ ವಿಚಾರದಲ್ಲಿ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ, ಟ್ರಾನ್ಸ್ಜೆಂಡರ್ ಸಮಸ್ಯೆಗಳು ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಪ್ರಮಾಣ ತನಿಖೆ ಆಗಬೇಕು ಅಂತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅದನ್ನು ಪುಷ್ ಮಾಡ್ತಾ ಇದ್ದೀವಿ. ಮತ್ತು ಈ ವಿಚಾರದಲ್ಲಿ ಏನು ಒಂದು ಸೋಷಿಯಲ್ ಮೀಡಿಯಾ ನಿಂದನಾತ್ಮಕ ಮತ್ತು ಅವಹೇಳನಕಾರಿ ಮಾತುಗಳು ಮಹಿಳೆಯರ ಮೇಲೆ, ಟ್ರಾನ್ಸ್ಜೆಂಡರ್ ಮೇಲೆ, ಅದು ಕೂಡ ಫೈರ್ ನ್ಯಾಯಕ್ಕೋಸ್ಕರ ನಿಂತಿದೆ. ನಾವು ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕಬೇಕು ಅಂತ ನಿಂತಿದ್ದೀವಿ. ಸೊ ನಾವು ಎನಿ ಜೆಂಡರ್ ಇಶ್ಯೂಸ್ಗಳು ಬಂದಾಗ, ಮಹಿಳೆಯರ ವಿಚಾರ, ಈ ಒಂದು ಇವತ್ತು ನಿನ್ನೆ ಮತ್ತು ಇವತ್ತು ಬರ್ತಿರೋ ತೀರ್ಪುಗಳು ನೋಡಿದ್ರೆ, ಒಂದು ಈ ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು, ಮತ್ತು ಆ ಒಂದು ಸೋಷಿಯಲ್ ಮೀಡಿಯಾದ ಕಾಂಟೆಂಟು ಅದು ಹೋರಾಟಗಳಾಗಿರ್ಬೋದು, ಮತ್ತು ನಿನ್ನೆ ಇವತ್ತು ಒಂದು ಪ್ರಜ್ವಲ್ ರೇವಣ್ಣವ್ರದ್ದು ಒಂದು ತೀರ್ಪಾಗಿರ್ಬೋದು, ಮತ್ತು ದರ್ಶನ್ ಅವ್ರದ್ದು ವಿಚಾರ ಆಗಿರ್ಬೋದು, ಇವೆಲ್ಲ ಒಂದು ರೀತಿ ಜೆಂಡರ್ ಮತ್ತು ಮಹಿಳೆಯರಿಗಾಗ್ತಿರೋ ಅನ್ಯಾಯಗಳು ಸಂಬಂಧಪಟ್ಟಿರೋ ವಿಚಾರಗಳು ಅಂತ ಹೇಳಿದ್ರೆ ಸುಳ್ಳಿಲ್ಲ. ಎಲ್ಲನೂ ಒಂದು ಕನೆಕ್ಷನ್ ಇದೆ. ಇವೆಲ್ಲನೂ ಕೂಡ ಜಾಗೃತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಅಡ್ರೆಸ್ ಮಾಡೋ ಸರ್ಕಾರಗಳು ನಮ್ಮ ಬೇಕಿದೆ. ಕೊನೆ ಪ್ರಶ್ನೆ ಸರ್, ಒಬ್ಬ ಮಹಿಳೆ ಅಂತ ನಟಿ ಅನ್ನೋಕ್ಕಿಂತ ಮಹಿಳೆ ರಮ್ಯಾ ಅವರು ಒಂದು ಆದಂಥ ಅನ್ಯಾಯ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತೀರಾ ಕೆಳಮಟ್ಟದ ಭಾಷೆಯನ್ನು ಬಳಸಿ ಕಮೆಂಟ್ ಮಾಡುವಂಥದ್ದು ನಟನ ಬೆಂಬಲಿಗರು, ಅದು ಎಷ್ಟು ಮಟ್ಟಿಗೆ ಸರ್ ಯಾವತ್ತಕ್ಕೆ ಹೋಗ್ತಾ ಇದ್ದಾರೆ? ಅದು ನಮಗೆ ಭಾಳ ದುಃಖ ಆಗುತ್ತೆ. ಅದು ನಮ್ಗೆ ಓವರ್ ಆಲ್ ಜಾಗೃತಿ ಆಗಬೇಕು. ಓವರ್ ಆಲ್ ಸೈಬರ್ ಸ್ಪೇಸ್ ಅನ್ನೋದು ಅನ್ರೆಗ್ಯುಲೇಟೆಡ್ ಸ್ಪೇಸು.
ಸೊ ಅನ್ರೆಗ್ಯುಲೇಟೆಡ್ ಸ್ಪೇಸ್ ಅಂದಾಗ ಸರ್ಕಾರ ಅದೆಷ್ಟು ಮಟ್ಟಿಗೆ ಮುತುವರ್ಜಿ ತೊಗೊಂಡು ಅದರ ಮೇಲೆ ಯಾವ ಕಡಿವಾಣ ಹಾಕಬೇಕು ದೊಡ್ಡ ಮಟ್ಟದ ಚರ್ಚೆ ಆಗಬೇಕು. ಆ್ಯಂಡ್ ದಿಸ್ ಇಸ್ ನಾಟ್ ಜಸ್ಟ್ ಒಂದು ಆ್ಯಕ್ಟರ್ದು ಒಂದು ಸಂಸ್ಥೆಯ ಕ್ವಶನ್, ಓವರ್ ಆಲ್ ಇನ್ಸ್ಟಿಟ್ಯೂಷನ್ಸು ಅದೆಲ್ಲ ಕೂಡ ಹೋಮ್ ಮಿನಿಸ್ಟ್ರಿ ಆಗಿರ್ಬೋದು, ಪೊಲೀಸು, ಸೈಬರ್ ಸ್ಪೇಸ್ ಆಗಿರ್ಬೋದು, ಸೈಬರ್ ಲಾಸ್ ಆಗಿರ್ಬೋದು, ಇದೆಲ್ಲ ಗಂಭೀರವಾಗಿ ತೊಗೊಂಡು ಅದನ್ನು ಹೆಂಗೆ ನ್ಯಾಯ ಒದಗಿಸಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆ ಮತ್ತು ಕೆಲಸ ಅದು ವೈಯಕ್ತಿಕ ಜವಾಬ್ದಾರಿ. ಈಗ ನಿಮ್ಮ ಚೇತನ ಅಭಿಮಾನಿಗಳು, ಸೊ ನೀವು ಮಾತನ್ನ ಹೇಳಿದ್ರೆ ಕೇಳುವಂಥ ಅಭಿಮಾನಿಗಳು, ಇನ್ಫ್ಯಾಕ್ಟ್ ನಾನು ಕೂಡ ನಿಮ್ಮ ಮೂವಿ ನೋಡ್ತೀನಿ, ಸೊ ಐ ಆಮ್ ಆಲ್ಸೋ ನಿಮ್ಮ ಫ್ಯಾನ್ ಆಗಿ. ದೊಡ್ಡ ಮಾತು. ಸೊ ಈ ಅಭಿಮಾನಿಗಳಿಗೆ, ಈ ರೀತಿ ಕೆಟ್ಟ ಸಂದೇಶ ಮಾಡುವಂಥ ಅಭಿಮಾನಿಗಳಿಗೆ ಆ ನಟ ದರ್ಶನ್ ಹೇಳುವಂಥ ಅಗತ್ಯತೆ ಇದೆ. ನಮಗೆ ಎಲ್ಲರೂ ಮಾತಾಡೋ ಅಗತ್ಯತೆ ಇದೆ. ಯಾರು ನಮಗೆ ನಮ್ಮ ಅಭಿಮಾನಿ ಅಂತ ಹೇಳ್ಕೊಳ್ಳೋರಿಗೆ ಒಂದು ಬುದ್ಧಿವಾದ ಹೇಳೋದು ಭಾಳ ಮುಖ್ಯ ಆಗುತ್ತೆ. ಅದು ಒಂದು ನಟನ ಅಥವಾ ಯಾರೇ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋರಿಗೆ ಅದು ಒಂದು ಕರ್ತವ್ಯ ಆಗಬೇಕು. ಅವ್ರು ಆ ರೀತಿ ಮಾಡಬೇಕು. ಬಟ್ ಬರೀ ಹೇಳೋದಲ್ಲ, ನುಡಿದಂತೆ ನಡೆಯೋರು ಆಗಬೇಕು. ನಾವು ಬರೀ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬುದ್ಧಿವಾದ ಹೇಳ್ಬಿಟ್ಟು ನಾವೇನು ಬೇಕಾದ್ರೂ ಮಾಡಿದ್ರೆ ಅದು ಸರಿ ಹೋಗಲ್ಲ. ಸೊ ಎಲ್ಲ ರೀತಿಯಲ್ಲಿ ನಮ್ಮ ಒಂದು ವೈಯಕ್ತಿಕ ವಿಕಾಸ ಜೊತೆ ಸಮಾಜದ ಪರಿವರ್ತನೆ ವಿಕಾಸ ಇರಬೇಕು. ಯಾರಲ್ಲಿ ಜಾಸ್ತಿ ಒಂದು ಇನ್ಫ್ಲೂಯೆನ್ಸ್ ಆಗೋದು ಜನರ ಮನಸ್ಸು, ಅವರು ಜಾಸ್ತಿ ಮಾತಾಡಬೇಕು ಹೊರತು ಅವ್ರು ಕಡಿಮೆ ಮಾತಾಡಿ ಅವ್ರು ಸುಮ್ಮನೆ ಬಚ್ಚಿಟ್ಕೊಳ್ಳೋದಲ್ಲ. ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದನ್ನು ಒಂದು ಭಾಳ ಒಳ್ಳೆ ಒಂದು ಈ ಸ್ಟಾರ್ ಕಲ್ಚರೇ ನಮ್ಗೆ ಭಾಳ ದೊಡ್ಡ ಸಮಸ್ಯೆ. ಸೊ ನಮ್ಗೆ ಯಾವುದೇ ಒಂದು ಸ್ಟಾರ್ಗಳಿಗೆ ಅದೇನು ಬಿಲ್ಡಪ್ ಕೊಡೋದೇನಿಲ್ಲ. ನಾವೆಲ್ಲರೂ ಸರಿ ಸಮಾನರೇ. ಸೊ ನಮಗೆ ಅಂತಾರೆ ಯಾರು ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಾರೋ ಅವ್ರು ಜಾಸ್ತಿ ಹೆಚ್ಚಾಗಿ ಒಳ್ಳೆ ರೀತಿ ನಡ್ಕೋಬೇಕು ಮತ್ತು ಒಳ್ಳೆ ಗೈಡೆನ್ಸ್ ಕೊಡಬೇಕು. ಅವ್ರ ಫಾಲೋವರ್ಸ್ ಅಂತ ಏನು ಹೇಳ್ತಾರೋ ಅವ್ರ ಫ್ಯಾನ್ಸ್ ಅಂತ ಅಭಿಮಾನಿಗಳು ಅವ್ರಿಗೂ ಗೈಡೆನ್ಸ್ ಕೊಡಬೇಕು ಮತ್ತು ನುಡಿದಂತೆ ನಡೆಯೋರಾಗಬೇಕು. ನೀವೇನು ಮೂವಿ ಮಾಡ್ತಾ ಇದ್ದೀರಾ? ನಂದು ಒಂದೆರಡು ರೆಡಿ ಆಗ್ತಾ ಇದೆ. ಒಂದು ಮುಕ್ಕಾಲು ಮುಗ್ದಿದೆ, ಇನ್ನೊಂದು ಅರ್ಧ ಮುಗ್ದಿದೆ. ಸಿನಿಮಾದಲ್ಲೂ ಇದ್ದೀವಿ. ಬಟ್ ಹೆಚ್ಚಾಗಿ ಚಳುವಳಿ, ಹೋರಾಟ, ಸಂಘಟನೆ, ದೇಶ ಸೇವೆ ಈ ರೀತಿ ಕೆಲಸದಲ್ಲೂ ನಾವು ಭಾಳ ಮುಖ್ಯವಾಗಿ ಮುಂದುವರಿಸ್ತಾ ಇದ್ದೀವಿ. ನಮಗೆ ಹೇಳಿದ್ದೀನಿ ಕರ್ನಾಟಕಕ್ಕೆ, ನಮಗೆ ಇವತ್ತು ಬಲಪಂಥಿ, ಎಡಪಂಥಿ, ಮಧ್ಯಪಂಥಿ ಎಲ್ಲ ವಿಫಲವಾಗಿದೆ. ನಮ್ಮದೇ ಆದ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ನ ಸತ್ಯಪಂಥ ನಂಬಬೇಕು. ಅದೇ ಸಮಾಜ. ಆ ಸಮಾಜದಿಂದ ಉತ್ತಮ ಕರ್ನಾಟಕ ಕಟ್ಟೋಕ್ಕೆ ಸಾಧ್ಯತೆಗಳು. ರಾಜಕಾರಣ ಬರುವಂತ ಏನೋ ಆಲೋಚನೆ ಇದೆಯಾ? ನಾನಂತೂ ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಬಟ್ ನಮಗೆ ಪಾಲಿಟಿಕ್ಸ್ ಬೇಕು, ಪೊಲಿಟಿಕಲ್ ಜಾಗೃತಿ ಬೇಕು, ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಆ ಚರ್ಚೆಗಳು ನಮಗೆ ಪರ್ಯಾಯ ಪಾಲಿಟಿಕ್ಸ್ ಅನ್ನೋದು ಖಂಡಿತ ಬೇಕು. ಸೊ ಆ ಪರ್ಯಾಯ ಪಾಲಿಟಿಕ್ಸನ್ನು ಹೆಂಗೆ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಮುಟ್ಟಕ್ಕೆ ಸಾಧ್ಯ ಅನ್ನೋದು ಚರ್ಚೆ ಆಗ್ತಾ ಇದೆ. ನಾವು ಕೂಡ ಅದನ್ನು ಮುಂದುವರಿಸ್ತಾ ಇದ್ದೀವಿ. ರಾಜಕಾರಣ ಬರೋಂಥ ಆಲೋಚನೆ ಯಾವ್ದು ಎಲೆಕ್ಷನ್ಗೆ? ನಾನು ಎಲೆಕ್ಷನ್ ನಿಂತ್ಕೋಬೇಕಾಗಿರೋದೇನಿಲ್ಲ. ನಮಗೆ ಕಾಂಚೀರಾಮ್ ಅವರು ಯಾವುದೇ ಎಲೆಕ್ಷನ್ ನಿಂತ್ಕೊಂಡಿಲ್ಲ. ನಾವು ಒಂದು ದೊಡ್ಡ ಪೊಲಿಟಿಕಲ್ ಮೂವ್ಮೆಂಟ್ ಕಂಟ್ರು ಅಲ್ಲಿ UPನಲ್ಲಿ. ತಂದೆ ಪೆರಿಯಾರು ಎಲೆಕ್ಷನ್ ನಿಂತ್ಕೊಂಡಿಲ್ಲ. ಸೊ ನಾನೇ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಭಾಳ ಜನ ಕಾಳಜಿಯುಳ್ಳ ಅತ್ಯುತ್ತಮ ಪ್ರತಿಭಾವಂತರಿದ್ದಾರೆ, ಅವ್ರಿಗೆ ಅವಕಾಶ ಮಾಡ್ಕೊಡ್ತಾರೆ. ಈ ಹೋರಾಟದಿಂದ ಮೂವಿ ಸಂಬಂಧಪಟ್ಟಂತೆ ತೊಡಸ್ಕೊಳ್ಳೋಕೆ ಏನಾದರೂ ಕೂಡ ಅಡೆತಡೆ ಆಗ್ತಾ ಇದೆಯಾ, ಅಥವಾ ನಿಮಗೇನಾದರೂ ಕೂಡ ಅಡೆತಡೆ ಮಾಡೋದಕ್ಕೆ ಬೇರೆಯವರು ಕೂಡ ಇಲ್ಲೇಟ್ ಆಗ್ತದೆ? ಇಲ್ಲ, ಅಡೆತಡೆ ಅನ್ನೋಕ್ಕಿಂತ ನಮಗೆ ಈ ಸಹಜ ಸಿನಿಮಾದ ಒಂದು ವ್ಯಾಪಾರದ ರಂಗ, ಆ ವ್ಯಾಪಾರ ಮುಖ್ಯ ಮಾಡ್ತಾರೆ. ಬಟ್ ನನಗೂ ಇವಾಗ 2 ಸಿನಿಮಾಗಳಿದೆ, ಅದನ್ನು ಕೂಡ ನಾನು ಫೋಕಸ್ ಮಾಡಿ ಅದನ್ನು ಕೂಡ ಕೆಲಸ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಥ್ಯಾಂಕ್ಸ್.